ಸೊ ಈ ರಾಜಾಹುಲಿ ಟೈಟಲ್ ಬಗ್ಗೆ ಯಾರು ಮಾತಾಡ್ತೀರಾ? ಅದೇ ಐ ಥಿಂಕ್ ರಾಜಾಹುಲಿ ಅಂತ ಟೈಟಲ್ ಬಂದಿರೋದು ಇಟ್ಸ್ ಡೆಫಿನೆಟ್ಲಿ ಆಪ್ಟ್ಲಿ ಗಿವನ್ ಫಾರ್ ತಾತ. ಯಾಕಂದ್ರೆ ಚಿಕ್ಕವರಿದ್ದಾಗೆಲ್ಲ ಅವ್ರಿಗೆ ಎಷ್ಟು ಹೊರಗಡೆ ಕೆಲಸ ಮಾಡ್ತಿದ್ರು ಅಂದ್ರೆ, ಅವರು ನಾವೆಲ್ಲ ಸಣ್ಣವರಿದ್ದಾಗ ಅವ್ರು ನಮ್ಗೆ ಹೆಸರು ಗೊತ್ತಿರ್ತಿರ್ಲಿಲ್ವಂತೆ ಮೊಮ್ಮಕ್ಳು ಯಾರು ಅಂತ. ಸೊ ಚೀಟಿನಲ್ಲಿ ಬರ್ದಿಟ್ಕೋತಿದ್ರಂತೆ, ಉಮನ್ ಮಗಳು ದಿಶಾ, ಅರುಣ ಮಗಳು ಮಾಧುರಿ ಅಂತೆಲ್ಲ. ಸೊ ನಮ್ಮನ್ನ ಕರಿಬೇಕಂದಾಗ ಚೀಟಿ ನೋಡ್ಕೊಂಡು ಬಾರೆ ಇಲ್ಲಿ ಅಂತ ಹೆಸರು ನೋಡ್ಕೊಂಡು ಹೇಳ್ತಿದ್ರಂತೆ. ಸೊ ಅಷ್ಟು ಡೆಡಿಕೇಶನ್ ಇಂದ ಅವರು ರಾಜ್ಯಕ್ಕೋಸ್ಕರ ಮತ್ತೆ ಕಂಟ್ರಿಗೋಸ್ಕರ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್, ಈ ಬಗ್ಗೆ ಏನು ಹೇಳ್ತೀರಾ? ಮೊಮ್ಮಕ್ಳ ಹೆಸರು ನೆನಪಿರ್ತಿರ್ಲಿಲ್ಲ ನಿಮ್ಗೆ, ಚೀಟಿನಲ್ಲಿ ಬರ್ದಿಟ್ಕೊಂಡಿರ್ತಿದ್ರಂತಲ್ಲ, ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಹಜವಾಗಿ ಈಗಾಗಲೇ ನನ್ಗೆ 85 ವರ್ಷ ಆಗ್ತಾ ಇದೆ. ಅಲ್ಲ ಈಗಲ್ಲ, ಅವಾಗ ತುಂಬಾ ಜನ ಮೊಮ್ಮಕ್ಳಿದ್ರಲ್ಲ, ನೀವು ಬ್ಯುಸಿ ಇರ್ತಿದ್ರಲ್ಲ, ಆ ಟೈಮ್ನಲ್ಲೇ ಸಹಜವಾಗಿ ಹೆಸರುಗಳು ನೆನಪಾಗ್ತಾ ಇರ್ತಿದ್ವು, ಮಾಡ್ತಾ ಇದ್ದು, ಮಾತಾಡ್ತಾ ಇದ್ದು. ಆ ಥರ ಏನೋ ಗೊಂದಲ ಇತ್ತು ಅಥವಾ ಚೀಟಿ ಬರೆದಿಟ್ಕೊಂಡು ಹೆಸರು ಹೇಳುವಂಥ ಸ್ಥಿತಿ ಏನಿರಲಿಲ್ಲ. ಎಲ್ಲರ ಜೊತೆಗೂ ಮಾತಾಡುವಂಥದ್ದು, ಹೆಸರು ಕರೆಯುವಂಥದ್ದು ಅಭ್ಯಾಸ ಇತ್ತು. ಓಕೆ, ಸೊ ನೀವೇನೋ ಹೇಳಕ್ ಹೋದ್ರಿ ಅವಾಗ್ಲೇನೆ ಟೈಟಲ್ ಬಗ್ಗೆ? ಅದೇ ರಾಜಾಹುಲಿ ಇಟ್ಸ್ ವೆರಿ ಆಪ್ಟ್ ಅನ್ನಕ್ಕೆ. ಅದೇ ಯಡಿಯೂರಪ್ಪನವ್ರು ಗುಡುಗುದ್ರೆ ಇಡೀ ಸದನನೇ ನಡಗತ್ತೆ ಅಂತಿದ್ರಲ್ಲ, ಅದು ನಿಜವಾಗ್ಲೂ ಅಂದರೆ ಅವರು ಅಷ್ಟು ಕಾನ್ಫಿಡೆನ್ಸ್ ಬರ್ತಿದ್ದು ಅವ್ರು ಅಷ್ಟು ವರ್ಕ್ ಮಾಡಿದ್ದಕ್ಕೆ. ಅದನ್ನು ನಾವು ಮನೆಯಲ್ಲಿಂದ ನಾವು ನೋಡಿದ್ದೀವಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ರು, ಏನು ಮೀಟಿಂಗ್ ಅಂದರೆ ಯಾವುದೋ ಮೀಟಿಂಗೋಸ್ಕರ ಹೇಳ್ಬೇಕು ಅಂತ ಅಲ್ಲ, ಅವ್ರ ದಿನಚರಿನೇ ಹಂಗೆ ಸ್ಟಾರ್ಟ್ ಆಗ್ತಾ ಇತ್ತು. ಅಷ್ಟು ವೆರಿ ಡಿಸಿಪ್ಲಿನ್ ಪರ್ಸನು. ಈಗಲೂ ನಾವು ಒಂದು ರೂಮ್ ಎಕ್ಸಿಟ್ ಆಗ್ತೀವಿ ಅಂದರೆ ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀವಿ, ಯಾಕೆಂದರೆ ತಾತನ ನೋಡಿ ಮಾಡಿರೋದು. ಸೊ ಸುಮ್ಮನೆ ಇದು ಮಾಡಿ ಅದು ಮಾಡಿ ಅಂತ ಹೇಳೋದಲ್ಲ, ಅವರು ಗೈಡ್ ಅಂದರೆ ಅವರು ಮಾಡಿ ತೋರಿಸಿದ್ದಾರೆ ನಮಗೆ. ದಟ್ ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್. ಅಂದರೆ ವೆರಿ ಡಿಸಿಪ್ಲಿನ್, ಹಿ ಎಕ್ಸ್ಪೆಕ್ಟ್ಸ್ ಫ್ರಮ್ ಎವ್ರಿ ಒನ್ ಆಲ್ಸೋ. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಇಷ್ಟಪಟ್ಟು ಮದುವೆ ಆಗಿದ್ದು ನಾನು ಚಂದ್ರಕಾಂತ್ ಅವರು. ಸ್ಟಾರ್ಟಿಂಗಲ್ಲಿ ಯಾರು ಏನು ಅಂತ ಅವ್ರಿಗೂ ಭಯ ಇತ್ತು, ಬಟ್ ಕರಿ ನೋಡೋಣ ಅಂತ ಕರೆಸಿದ್ರು. ಅವರು ಭಯದಿಂದಾನೇ ಹೇಳಿದೆ, ಅವರು ಅರ್ಥ ಮಾಡ್ಕೊಂಡ್ರು. ನೆಕ್ಸ್ಟ್ ಡೇ 10 ಗಂಟೆಗೆ ಬರಕ್ಕೆ ಹೇಳಿದ್ರು. ನಮ್ಮ ಮನೆಯವರು ಕರೆಕ್ಟ್ 10 ಗಂಟೆ, ಒಂದು ಸೆಕೆಂಡು ಆ ಕಡೆ ಈ ಕಡೆ ಇಲ್ಲ, ಅಷ್ಟು ಕರೆಕ್ಟಾಗಿ ಎಂಟ್ರ್ ಆದ್ರು. ಸೊ ತಾತ ಟೈಮ್ ನೋಡ್ಕೊಂಡ್ರು, ಅದಲ್ಲೊಂದು ಟಿಕ್ ಮಾರ್ಕ್ ಆಯಿತು. ಆಮೇಲೆ ಒಳಗಡೆ ಬಂದು ಎಲ್ಲ ಮಕ್ಕಳನ್ನು ಮಾತಾಡ್ಸಿ, ಅಂದರೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಮಾಮಂದ್ರು, ರಘುಮಾಮ, ವಿಜಯಮಾಮ ಎಲ್ಲರನ್ನೂ ಮಾತಾಡ್ಸಿ ಆದಮೇಲೆ ತಾತ ಸೈಡಿಗೆ ಕರ್ಕೊಂಡೋಗಿ 2 ನಿಮಿಷ ಮಾತಾಡ್ಸಿದ್ರು ಅಷ್ಟೇ. ಅವರು ನಿಮ್ಮದು ಫ್ಯಾಮಿಲಿ ಏನಿದೆ, ಆಸ್ತಿ ಅಂತಸ್ತು ಏನಿದೆ ಏನೂ ಕೇಳಲಿಲ್ಲ. ಅವನು ಈಸಿ ಏಬಲ್, ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊತಾನ ಅಷ್ಟೇ, ಅವರಿಗೆ ಸರಿ ಅನ್ನಿಸ್ತು. ಆಮೇಲೆ ಇದು ಒಪ್ಪಬೇಕು ಅಂತೇಳಿ ನಮ್ಮ ಮನೆಯವರು ತಿರುಪತಿಗೆ 10 ಸಲ ಹತ್ತಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಸೊ ದೈವ ಭಕ್ತ ಅಂತಾನು ಗೊತ್ತಾಯ್ತು. ಸೊ 3 ಟಿಕ್ ಮಾರ್ಕ್ ಆಯ್ತು. ನಾವೀಗ ಸಂತೋಷವಾಗಿದ್ದೀವಿ ಇಬ್ರು ಮಕ್ಳ ಜೊತೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ತಾತ ಅವರೇ. ಸೊ ಏನು ಸರ್ದು ಎಲ್ಲ ವೀಕ್ನೆಸ್ ಪ್ಲಸ್ ಮೈನಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಬಂದಿದ್ರಿ ಅನ್ಸುತ್ತೆ ನೀವು ಮನೆಗೆ. ಹಾಗೇನಿಲ್ಲ, ಎಲ್ಲ ಕುಡ್ಕೊಂಡು ಬಂತು. ನಿಜ ಹೇಳ್ಬೇಕಂದ್ರೆ ಅದೊಂದು ನಾನು ತುಂಬ ಟೈಮ್ ಫಾಲೋ ಮಾಡ್ತೀನಿ. ಸೊ ತಾತ ಅವ್ರು ಹೇಳಿದ್ದಾರೆ ಅಂತ ಅಂದರೆ ಅದೊಂದು ಗೌರವವಾಗಿ ಆ ಟೈಮಲ್ಲಿ ಇರಬೇಕು ಅಂತ ನನಗೂ ತುಂಬ. ಆ ದಿನ ಮನೆ ಕಾಲಿಡಬೇಕಾದ್ರೆ ಭಯ ಇತ್ತ, ಆತಂಕ ಇತ್ತ? ತಾತ ಟೈಮ್ ಫಾಲೋವರ್ಸ್ ಮಾತ್ರ ಅಲ್ಲ, ಸಿಟ್ಟು ಕೂಡ ಜಾಸ್ತಿ ಇದೆ, ಗೊತ್ತಿರ್ಲಿಲ್ವಾ? ಭಯ ಇರಲಿಲ್ವಾ? ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ಮಾತಾಡಿ ಒಪ್ಸ್ಬೇಕಂತ ಧೈರ್ಯನೂ ಇತ್ತು. ಸೊ ಆ ಧೈರ್ಯದಿಂದ ಒಂದು ಕಾಲು ಹಿಟ್ಟಿದ್ದೆ ಆಯಿತು ಅಷ್ಟೇ ಆ ಟೈಮಲ್ಲಿ. ಬಟ್ ತಾತವರು ಎಲ್ಲ ಆಶೀರ್ವಾದ ಎಲ್ಲ ಕರೆಕ್ಟಾಗಿ ಆಯಿತು. ನೈಸ್. ಹೊರಗಡೆ ಸಾಕಷ್ಟು ಜನ ಶಾಸಕರು, ಸಾಕಷ್ಟು ಜನ ಕಾರ್ಯಕರ್ತರು, ಹಾಗೇನೆ ಸಾಕಷ್ಟು ಸಲ ಅಮ್ಮ ಮತ್ತೆ ಪುನಃ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಕೂಡ ಕೋಪಕ್ಕೆ ಗುರಿಯಾಗಿದ್ದಾರೆ, ಸರ್ ಸಿಟ್ಟನ್ನು ನೋಡಿದ್ದಾರೆ. ನೀವು ಯಾರು ಸಿಟ್ಟನ್ನ ಅನುಭವಕ್ಕೆ ಬಂದಿದೆಯಾ ನಿಮ್ಗಳಿಗೆ ಯಾರಿಗಾರು ತಾತನ ಸಿಟ್ಟು? ಒಂದು ಅನುಭವ ಅಂದರೆ ನನ್ನ ಹತ್ರ ಆಗಿತ್ತು. ಈಗ ವಿಜಯಮ್ಮ ವರುಣದಲ್ಲಿ ನಿಲ್ಬೇಕಾಗಿತ್ತು ಎಲೆಕ್ಷನಲ್ಲಿ. ಆವಾಗ ಎಲ್ಲ ಒಂಥರ ಅಲ್ಲಿ ಎಲ್ಲ ಒಂಥರ ಟೆನ್ಸ್ ಸಿಚುವೇಶನ್ ಇತ್ತು. ಆವಾಗ ನಂದು ಯಾವುದೋ ಒಂಥರ ಅವಾಗ ಆಸೆಯಿಂದ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಂದಿದ್ದೆ. ಸೊ ಸಣ್ಣನಿದ್ದಾಗ ಅದೇನೋ ಒಂಥರ ಹುಚ್ಚು, ಆ ಥರ ಹೇರ್ ಸ್ಟೈಲ್ ಇರಬೇಕು ಅಂತ. ಬಂದ ತಕ್ಷಣ ಅಷ್ಟು ಮೀಟಿಂಗು ಅಷ್ಟು ಎಲ್ಲ ಸಿಟ್ಟಲ್ಲಿದ್ರು ಎಂಟರ್ ಆದ ತಕ್ಷಣ ಫಸ್ಟ್ ಬೈದಿದ್ದೆ, ಆ ಥರ ಯಾಕೆ ಹೇರ್ ಕಟ್ ಮಾಡಿಸ್ಕೊಂಡ್ಬಂದಿದ್ಯಾ, ಅದು ನಿಂಗೆ ಸರಿ ಕಾಣಲ್ಲ, ಇನ್ನೊಂದ್ಸಲಿ ಮಾಡ್ಕೊಡ್ದು ಅದೆಲ್ಲ ಹಂಗೆ ಅಂತ ಬೈದಿದ್ದು ನೆನಪಿದೆ. ಅಷ್ಟು ಆ ಮೀಟಿಂಗ್ ಮಧ್ಯ ನಂಗೆ ಬೈದಿದ್ದೀನಿ, ನಂಗೆ ನೆನಪಿದೆ, ಅದು ಮರೆಯೋಕ್ಕಾಗಲ್ಲ. ಓಕೆ, ಅದು ಬಿಟ್ಟರೆ ಇನ್ನೆಲ್ಲ ಪ್ರೀತಿನೇ ಸಿಕ್ಕಿದೆ, ಸಿಟ್ಟೆ ಎಲ್ಲ ಏನಿಲ್ಲ. ಓಕೆ, ಸೊ ಹೆಣ್ಮಕ್ಳಿಗೆ ಕೇಳಿದಂಥ ಪ್ರಶ್ನೆನೇ ನಾನು ಕೇಳ್ತೀನಿ. ನಿಮ್ಮಲ್ಲಿ ಯಾರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇದೆ? ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ರಾಜಕೀಯಕ್ಕೆ?
ಪ್ಲೀಸ್. ಇಲ್ಲ, ಈ ಕ್ವಶನ್ನು ನೀವು ಅಷ್ಟೇ ಯಾರು ಕೇಳ್ತಾರೆ ಆ ಥರ. ಸಾಹೇಬರು ಮತ್ತು ನಮ್ಮ ಫಾದರು ವಿಜಯ್ ಅಂಕಲ್ ಎಲ್ಲ ಪಾಲಿಟಿಕ್ಸ್ ಇದ್ದಾರೆ ಸರ್. ಕಸಿನ್ಸ್ ಕಡೆ ಸರ್ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇಂಟ್ರೆಸ್ಟ್ ಕೇಳ್ತಾರೆ ಎಲ್ಲರೂ. ಬಟ್ ಸದ್ಯಕ್ಕೆ ನಾವೆಲ್ಲ ಇನ್ನೂ ಎಜುಕೇಷನ್ ಮುಗಿಸ್ಕೊಂಡು ಎಲ್ಲ ಬಿಸ್ನೆಸ್ ಕಡೆ ಫೋಕಸ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಆ ಥರ ಯೋಚನೆ ಯಾರು ಮಾಡಿಲ್ಲ ಅಂತ ಹೇಳೋಕ್ಕೆ ಇಷ್ಟ. ಸದ್ಯಕ್ಕೆ ಯಾರಿಗೂ ಕೂಡ ಇನ್ನೂ ಆ ಥರ ಯೋಚನೆ ಇಲ್ಲ ಅನ್ನೋವಂಥದ್ದು. ಸೊ ಹಾಗೆಯೇ ರಾಘವೇಂದ್ರ ಅವರು ಹಾಗೆ ವಿಜಯೇಂದ್ರ ಅವರು ಮಾತಾಡ್ತಾ ಇದ್ರೆ, ಭಾಷಣಗಳನ್ನು ಕೇಳ್ತಾ ಇದ್ರೆ ಯಡಿಯೂರಪ್ಪನವರೇ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ನಿಮಗೂ ಕೂಡ ಹಾಗೆ ಅನಿಸಿರುತ್ತಲ್ವಾ? ಸೊ ಯಡಿಯೂರಪ್ಪನವರ ಯಾವ್ದಾದ್ರು ಡೈಲಾಗು ಅಥವಾ ಭಾಷಣ ನೀವು ಯಾರು ಒಂದು ಲೈನ್ ಹೇಳ್ಬೋದಾ? ಸೊ ಭಗತ್ ತುಂಬ ಪ್ರ್ಯಾಂಕ್ಸ್ ಮಾಡ್ತಾನೆ ಎಲ್ಲರ ಮೇಲೆ. ಒಂದೆರಡು ಸತಿ ನಮಗೆಲ್ಲ ಕಾಲ್ ಮಾಡಿ ತಾತ ಮಾತಾಡ್ಬೇಕಂತಾರೆ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ನಮಗೆ ಭಯ ತಾತನ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತಂದರೆ. ಹಲೋ ತಾತ ಅಂತಂದರೆ ಭಗತ್ ಮಾತಾಡ್ತಾ ಇರ್ತಾನೆ. ಇಷ್ಟು ಒಳ್ಳೇದು ಮಾತಾಡ್ತಾನೆ, ನಮ್ಗೆ ಗೊತ್ತೂ ಆಗಲ್ಲ ದಟ್ ಭಗತ್ ಇದ್ದ ಅಂಥೇಳಿ. ತಾತನೇ ಮಾತಾಡ್ತಾರೆ. ಸೊ ಈಗ ನಾವು ಆ ಪ್ರತಿಭೆನ ನೋಡ್ಲೇಬೇಕಲ್ವಾ? ಕಾಮನ್ ಡೈಲಾಗ್ ಯಾವಾಗಲೂ ಫೋನ್ ಕಾಲ್ ಎತ್ತಾಗ ಅಥವಾ ಏನಾರು ಹಂಗೆ ಮಾತಾಡಿದಾಗ ಸ್ಟಾರ್ಟ್ ಮಾಡೋದು, ಎಲ್ಲಿದ್ಯಪ್ಪ, ಎಲ್ಲಿಗೆ ಹೋಗ್ತಿದ್ಯಾ ಮಾತಾಡ್ತಾರೆ. ಮತ್ತೆ ಯಾರಿಗಾರು ಕರಿಬೇಕಂದ್ರೆ ಬಾರೋ ಇಲ್ಲಿ, ನಂಗೆ ನೀರು ತಗೊಂಬ ಬಾ ಇಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅದೇ ನಾನು ಪ್ರ್ಯಾಂಕ್ ಕಾಲ್ ಆಗಿರೋದಂದ್ರೆ ನನಗನ್ಸಂಗೆ ಯಾರಿಗೂ ಬಿಟ್ಟಿಲ್ಲ, ನಾನು ಎಲ್ಲರಿಗೂ ಕಾಲ್ ಮಾಡಿದ್ದೀನಿ. ನಾನು ಎಲ್ಲರೂ ನಂಬಿದ್ದಾರೆ ಆಗಿತ್ತು ಅಂತ. ಸೊ ಏನ್ ಮಾಡ್ತೀರಾ ಫೋನ್ ಮಾಡ್ಬಿಟ್ಟು? ಇವಾಗ ಫೋನ್ ಮಾಡಿದ್ರಂತ ಅನ್ಕೊಳ್ಳಿ, ಇವಾಗ ಮಾಧುರಿ ಅವ್ರು ಫೋನ್ ಮಾಡಿದ್ರು ಅನ್ಕೊಳ್ಳಿ, ಏನ್ ಹೇಳ್ತೀರಾ? ಅದೇ ಸುಮ್ಮನೆ ಈಗ ತಾತ ಮಾತಾಡ್ಬೇಕು ಅಂತ ಕೊಡ್ತೀರಾ? ತಾತನ್ ಕೊಡಲ್ಲ ಫೋನ್, ನಾನು ನೀವೇ ಅಂತ ಹೇಳ್ತೇನೆ. ಸ್ಟಾರ್ಟಿಂಗ್ ಅಲ್ಲಿ ಅದೇ ಎದ್ದ ತಕ್ಷಣ ಏನಮ್ಮ ಆರಾಮಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಬರುತ್ತೆ. ಆನ್ಸರ್ ಹಾ ತಾತ ಆರಾಮಿದ್ದೀನಿ, ಎಲ್ಲ ಚೆನ್ನಾಗಿದ್ದೀನಿ ಹಂಗೆ ಅಂತ ಸ್ಟಾರ್ಟ್. ಸೊ ಆಮೇಲೆ ಈಗ ಮಾಧುರಿ ಅವರು ಕಾಲ್ ಮಾಡ್ತಾರೆ, ಮಾತಾಡಿನಿ ಹೇಳಿ. ಹಾ ಫಸ್ಟ್ ಅಲ್ಲ ಇವ್ರು ಮಾಡಿ ಕಾಲ್ ಮಾಡಿದ್ದೀರಾ ನೀವು? ಹಾಂ ಓಕೆ. ಹಲೋ ಇಲ್ಲ ಫಸ್ಟ್ ಭಗತ್ ಹಲೋ ಅಷ್ಟೇನೆ. ಅವ್ರ ತಾತ ಹಲೋ ಆಯ್ಕಾ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಭಗತ್. ಒಂದು ನಿಮಿಷ ತಾತ ಮಾತಾಡ್ತಾರೆ ಅಂತ ಕೊಟ್ಟೆ. ಓಕೆ ಕೊಡು. ಹಲೋ ತಾತ. ಏನಮ್ಮ ಆರಾಮಿದ್ಯಾ? ಹಾಂ ಆರಾಮಾಗಿದ್ದೀವಿ ತಾತ, ನೀವು ಹೇಗಿದ್ದೀರಿ? ಈಗ ಇವಾಗ ನಾನು ವೈಟ್ ಫೀಲ್ಡಲ್ಲಿ ಇದ್ದೀನಿ ತಾತ. ಯಾಕೆ ಇಲ್ಲಿ ಮನೆಗೆ ಬರ್ಬೇಕು ಅನ್ಸಲ್ಲ ನಿನಗೆಲ್ಲ? ಈ ವಾರ ಬರ್ತಾ ಇದ್ದೀನಿ ತಾತ. ಸರಿ ಆಯ್ತು. ಓಕೆ ಸೂಪರ್. ಸೊ ಯಾರನ್ನ ಯಾವಾಗ ಬೇಕಾದ್ರೆ ಮನೆಗೆ ಕರ್ಕೊಳ್ಳೋದಕ್ಕೆ ಅಥವಾ ಅಲ್ಲಿಂದ ಎಲ್ಲರೂ ಓಡಿಸೋದಕ್ಕೆ ಇದನ್ನ ಆರಾಮಾಗಿ ಯೂಸ್ ಮಾಡ್ತೀರಾ ನೀವು, ಎದುರಿಸೋದಕ್ಕೆ. ಇನ್ನೂ ಮನೆಗೆ ಬಂದಿಲ್ವಾ ಅಂತ ಎಲ್ಲ. ಸರ್ ಮೊಮ್ಮಕ್ಕಳು ನೋಡಿ ಯಾವ ಥರ ಆಟ ಪಾಠಗಳನ್ನ ಕಲ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ನಿಮ್ಮ ಥರ ಮಾತಾಡ್ತಾ ಇದ್ದಾರೆ ಭಗತ್, ನಿಮ್ಮನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ. ಅಲ್ಲ, ಭಗತ್ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಎಲ್ಲ ರೀತಿಯಲ್ಲಿ ಅವನದೇ ಆದಂಥ ಒಂದು ಮುಂದೆ ಬರ್ತಾ ಇದ್ದಾನೆ. ಇನ್ನು ಒಳ್ಳೆ ಫ್ಯೂಚರ್ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಸಂತೋಷ ಆಗುತ್ತೆ. ಅವನು ಒಬ್ಬನೇ ಅಂತಲ್ಲ, ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಒಂದು ತಮ್ಮದೇ ಆದಂಥ ಒಂದು ಪ್ರತಿಭೆಯನ್ನು ಬೆಳೆಸ್ಕೊಂಡು ತಮ್ಮ ಕಾಲ ಮೇಲೆ ಅವ್ರು ನಿಂತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಅದೇ ಒಂದು ಸಂತೋಷ ಸಂಗತಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.